ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಬೆಳಗ್ಗೆ 7:15 ಆಗಿದೆ. ಬೆಳಗ್ಗೆ 7:15ಗೆ ನಮ್ಮ ಮನೇಲೆಲ್ಲ ನೆಲ ಒರೆಸ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ. ಇವತ್ತು ಬೇಗನೆ ಶುಕ್ರವಾರ ಅಲ್ಲ, ಬೇಗ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಹೇಳಿ ಬೇಗ ಎಲ್ಲ ಪೂಜೆ ಮಾಡಿದ್ದೀನಿ. ದೀಪ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ಹೂವು ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ, ಇನ್ನು ತಿಂಡಿ ಮಾಡಿಲ್ಲ, ತಿಂಡಿ ಮಾಡಬೇಕು. ನಮ್ಮ ಮಗಳು ಸ್ಕೂಲಿಗೆ ರೆಡಿ ಮಾಡಬೇಕು. ವಾರ ಬಂತು ಅಂದರೆ ತುಂಬಾ ಕೆಲಸ ಹೆಣ್ಮಕ್ಳಿಗೆ. ಬೆಳಗ್ಗೆ ಎದ್ದಾಗಿಂದ ಬಾಗಿಲು ತೊಳಿ, ಎಲ್ಲ ಬಾಗಿಲಿಗೆ ಅರಿಶಿನ ಕುಂಕುಮ ಇಡು, ಹೂವು ಇಡು, ಎಲ್ಲ ಕೆಲಸಗಳು ಜಾಸ್ತಿ. ತಿಂಡಿ ಮಾಡು, ಮಕ್ಕಳು ಸ್ಕೂಲಿಗೆ ರೆಡಿ ಮಾಡು. ಹೆಣ್ಮಕ್ಳದ್ದು ತುಂಬಾ ಕೆಲಸ ಅಂದರೆ ಕೆಲಸ. ಏನು ಮಾಡೋದು, ನಮ್ಮ ಅಜ್ಜಿ ಇರೋದ್ರಿಂದ ನಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಡ್ತಾರೆ, ನಮ್ಮ ಮಗಳನ್ನ ಎತ್ಕೊಳ್ತಾರೆ, ಸಣ್ಣವಳನ್ನ ಹೆಂಗೋ ಹೆಲ್ಪ್ ಮಾಡ್ತಾರೆ ನಮ್ಮ ಅಜ್ಜಿ ಇರೋದಕ್ಕೆ. ಅವತ್ತೆಲ್ಲ ಕೆಲಸ ಆಯಿತು. ಇನ್ನು ದೋಸೆ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಬೇಕು. ಚಳಿ ಬೇರೆಲ್ಲ, ಬೇಗ ಎದ್ದೇಳೋದಕ್ಕಾಗಲ್ಲ. ಚಿಕ್ಕ ಮನೆ ಆಗಿರೋದ್ರಿಂದ ಬೇಗ ಹೆಂಗೋ ಕಸ ಎಲ್ಲ ಒಡೆದ್ಬಿಟ್ಟು ನೆಲ ಒರೆಸ್ಬಿಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ದೊಡ್ಡದಾಗೈತೆ, ಬೇಗ ಕೆಲಸಗಳಾಗಲ್ಲ. ಅಂದರೆ ಹೊಸ ಮನೆ ಎಲ್ಲ ಏನೋ ಧೂಳಿರಲ್ಲ, ಏನಿರಲ್ಲ. ಇಲ್ಲಿ ಹೆಂಗೆ ಅಂತಂದರೆ ಎಲ್ಲ ಮಣ್ಣು ಸೋರುತ್ತೆ ಮನೇಲಿ. ದಿನ ಎಲ್ಲ ನೆಲ ಒರೆಸ್ಲಿಲ್ಲ ಅಂತಂದರೆ ಎಲ್ಲ ಮಣ್ಣು ಸೋರುತ್ತೆ. ಈ ಕಡೆದೆಲ್ಲನ ಸ್ವಲ್ಪ ಇದು ನೋಡಿ, ಈ ಥರ ಆ ಕಡೆದೆಲ್ಲ ಮರದ್ದು, ಈ ಕಡೆದು ಸ್ವಲ್ಪ ಇದನ್ನ ಹಾಕಿದ್ದಾರೆ, ಕಬ್ಬಿಣದ್ದು ತೀರು. ಅದಕ್ಕೆ ಈ ಕಡೆದೊಂದು ಸ್ವಲ್ಪ ಪರವಾಗಿಲ್ಲ. ಈ ಕಡೆದೆಲ್ಲ ಏನು ಮಣ್ಣು ಸೋರಲ್ಲ. ಆ ಕಡೆ ಹಿಂದೆಗಡೆದು ನೋಡಿ ಮರದ ತೀರೆಲ್ಲ ಹಾಕಿರೋದು, ಅದೆಲ್ಲ ಹುಳ ಆಗ್ಬಿಟ್ಟು ಎಲ್ಲ ಇದು ಹುಳ ಕೊರೆದ್ಬಿಟ್ಟು ಎಲ್ಲ ಬೀಳ್ತೈತೆ ಅದು ಮಣ್ಣೆಲ್ಲನ. ದಿನ ಎಲ್ಲನ ಕಸ ಹೊಡೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಹಳೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಮಣ್ಣು ಸೋರ್ತಾನೇ ಇರುತ್ತೆ. ವಾರದ ದಿನ ಬಾಗಿಲೆಲ್ಲ ತೊಳೆದು ಬಾಗಿಲು ಸೇವಂತಿಗೆ ಹೂವು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೇವಂತಿಗೆ ಹೂವು. ಸರಿ, ಪೂಜೆಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ದೋಸೆ, ಆಲೂಗೆಡ್ಡೆ ಪಲ್ಯ. ನಮ್ಮ ಮಗಳು ಬಾಕ್ಸಿಗೆಲ್ಲ ರೆಡಿ ಮಾಡಬೇಕು. ಆಲೂಗೆಡ್ಡೆ ಪಲ್ಯನೂ ಆಗಿದೆ. ಆಲೂಗೆಡ್ಡೆ ಪಲ್ಯ, ದೋಸೆ ಇವತ್ತು ನಮ್ಮ ಮನೇಲಿ ತಿಂಡಿ. ಬನ್ನಿರಿ ಎಲ್ಲರೂ ತಿಂಡಿ ತಿನ್ನಿರಿ. ನೋಡಿ, ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ. ರೆಡಿ ಮಾಡ್ತೀನಿ ಅಂತಂದರೆ ಇಲ್ಲ ಬೇಡ ನಾನೇ ರೆಡಿ ಆಗ್ತೀನಿ ಅಂತ ಹೇಳಿ ನೋಡಿ ಅವಳೇ ಹೋಗಿ ಅಲ್ಲಿ ಗಾಡಿ ಹತ್ರ TVS ಮೇಲೆ ನಿಂತ್ಕೊಂಡು ಅಲ್ಲಿ ಕನ್ನಡಿ ಐತೆ ಪೇರೆಂಡೋಲಿ ಎಲ್ಲ ಹಾಕೊಳ್ತಾ ಇದ್ದಾಳೆ. ಕೇಳೋದೇ ಇಲ್ಲ. ಬೆಳಗ್ಗೆ ಟೈಮು ತುಂಬ ಸಿಟ್ಟು ಬರುತ್ತೆ. ಸ್ಕೂಲಿಗೆ ಹೊರಟಾಗ ಹೊಡೆದ್ರೆ ಅಳ್ತಾ ಹೋಗ್ತಾರಲ್ಲ ಅಂತ ಬೇಜಾರು. ನೋಡಿ ಅವಳೇ ಹಾಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ. ತುಂಬ ತೀಡ್ಕೈ ಇವಳು. ಒಂದು ಸ್ವಲ್ಪ ಸಣ್ಣವಳು, ಒಂದು ಸ್ವಲ್ಪ ಪರವಾಗಿಲ್ಲ. ನೋಡಿ ಮೇಕೆಲ್ಲ ಹಾಕ್ಕೊಂಡು ಅಮ್ಮ ಮೇಕೆ ಹಾಕೊಂಡಿದ್ದೀನಿ ಅಂತಾಳೆ. ನಮ್ಮ ತಾತ ಇವರು ನಮ್ಮ ಮಗಳನ್ನ ತೂಗ್ತಾ ಇದ್ದಾರೆ, ಚಿಕ್ಕವಳನ್ನ. ಅವಳು ಮಲಗ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಾಳ್ತಾಳೆ. ಇವಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಸ್ವಲ್ಪ ಹೊತ್ತಂಗೆ ಮಲಗಿಸಿದ್ರೆ ವಾಸಿ. ನಮಗೆ ಅಜ್ಜಿ ತಾತ ಇರೋದಕ್ಕೆ ಸ್ವಲ್ಪ ಬೆಸ್ಟು. ನೋಡಿ ಮೇಕೆಲ್ಲ ಹಾಕೊಂಡಿದ್ದೀನಿ ಅಂತ ತೋರಿಸ್ತಾಳೆ, ಯೂನಿಫಾರ್ಮ್ ಮೇಕೆಲ್ಲ ಹಾಕ್ಕೊಂಡು. ಅಯ್ಯೋ, ಮಕ್ಕಳನ್ನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೋವು ತಾಯಂದ್ರಿಗೆ. ತುಂಬ ಕಷ್ಟ ಅವ್ರನ್ನ ರೆಡಿ ಮಾಡೋದು. ಹೇಳ್ದಂಗೆ ಕೇಳಲ್ಲ, ಹೊಡೆದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾರಲ್ಲ ಅನ್ನೋದೊಂದು ಬೇಜಾರು. ತಿಂಡಿ ರೆಡಿ ಆಯಿತು. ಬಾಕ್ಸಿಗೆಲ್ಲ ಹಾಕಿ ನಮ್ಮ ಮನೆಯವ್ರಿಗೂ ಹಾಕಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ನಮ್ಮ ಮಗಳಿಗೆ ಫೋನ್ ಕೊಟ್ರೇ ತಿಂಡಿ ತಿನ್ನೋದು. ಹೆಂಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾಳೆ ಅಂದರೆ ಇದೊಂದು ನನಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ಎಷ್ಟು ನನಗೆ ಬೇಜಾರಾಗುತ್ತೆ ಅಂತಂದರೆ, ಎಷ್ಟು ಅದನ್ನು ಬಿಡಿಸ್ಬೇಕು ಅಂದ್ರೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತಿಂಡಿ ತಿನ್ನಿಸ್ಬೇಕಾರೆ ಹಂಗೆ ಫೋನ್ ಕೊಟ್ರೇ ತಿನ್ನೋದು. ಅವಳು ಹಂಗೆ ಫೋನ್ ನೋಡ್ತಾ ಇರ್ತಾಳೆ, ನಾವು ತಿನ್ನಿಸ್ತಾ ಇರಬೇಕು. ಅವ್ರ ಅಪ್ಪಾಜಿ ತಿಂತಾ ಇದ್ದಾರೆ, ಅವ್ರು ತಿನ್ನಿಸ್ತಾರೆ ಹಂಗೆ ತಿಂತಾನೆ. ದಿನ ನಮ್ಮ ಅಜ್ಜಿ ತಾತ ನಮ್ಮ ಮನೆಯವರು ಇವರೆಲ್ಲ ಇರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವರೇ ಎಲ್ಲ ತಿಂಡಿ ತಿನ್ನಿಸ್ತಾರೆ. ನೋಡಿ ವಿಡಿಯೋ ಮಾಡ್ತೀಯ ಅಂತೇಳಿ ನೋಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ವೀಕ್ಷಕರಿಗೆಲ್ಲ ಎಲ್ಲರಿಗೂ ಹೇಳ್ತೀನಿ ನೋಡು ಅಂತ ಹೇಳಿದ್ದಕ್ಕೆ ನೋಡ್ತಾವಳೆ. ವಿಡಿಯೋ ಮಾಡಬೇಡ ಅಂತ ಬೇರೆ ಹೇಳ್ತಿದ್ಲು. ನೋಡಿ, ಇದೊಂದು ಕೆಟ್ಟ ಅಭ್ಯಾಸ. ತುಂಬ ಬೇಜಾರಾಗುತ್ತೆ. ಇದನ್ನ ಹೆಂಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಇದೊಂದು ಅಭ್ಯಾಸ ಮಾಡಿಬಿಟ್ಟಿದ್ರು. ಅದು ಹೆಂಗೆ ಅಭ್ಯಾಸ ಆಯಿತು ಅಂತಲೇ ಗೊತ್ತಿಲ್ಲ. ಅವಳಿಗೆ ಫೋನ್ ಕೊಟ್ರೇ ತಿನ್ನೋದು. ಈಗಿನ ಮಕ್ಕಳೇ ಅಲ್ವಾ, ಅಷ್ಟೇ ಎಲ್ಲರೂ ಈಗೆಲ್ಲ ಫೋನಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟವ್ರೆ. ತಿಂಡಿ ತಿಂದಿದ್ದಾಯಿತು. ಶೂ ಹಾಕಬೇಕು. ಬೆಳಗ್ಗೆ ಟೈಮ್ ಅವಳು ರೆಡಿ ಮಾಡಬೇಕು, ಶೂ ಹಾಕಬೇಕು. ಎಷ್ಟು ಕೆಲಸ ಇರುತ್ತೆ. ನಮ್ಮ ಮನೆಯವರು ಶೂ ಹಾಕ್ತಾ ಇದ್ದಾರೆ. ನೋಡಿ ಆವಾಗಲೂ ಫೋನ್ ನೋಡ್ತಾ ಇದ್ದಾಳೆ. ಹೋಗೋವರೆಗೂ ಫೋನ್ ನೋಡ್ಕೊಂಡೇ ಹೋಗೋದು. ಇದೊಂದು ನನ್ನ ಮಗಳದ್ದು ಕೆಟ್ಟ ಅಭ್ಯಾಸ ಆಗಿಬಿಟ್ಟೈತೆ. ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ಹೆಂಗೆ ಬಿಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬುದ್ಧಿ ಬರೋವರೆಗೂ ಅಂತ ಹೇಳಿ ಸುಮ್ಮನೆ ಆಗ್ತೀವಿ. ಇವಾಗಿನ್ನೂ ಚಿಕ್ಕವಳಲ್ಲ, ಅದಕ್ಕೆ ಒಂದು ಸ್ವಲ್ಪ ಅವಳಿಗೆ ಬುದ್ಧಿ ಬಂದಮೇಲೆ ಅವಳೇ ತಿಳ್ಕೊಂಡು ಸುಮ್ಮನೆ ಆಗ್ತಾಳೆ ಅಂತೇಳಿ ಸುಮ್ಮನೆ ಆಗಿದ್ದೀವಿ. ಚೆನ್ನಾಗೇನೋ ಓದ್ತಾಳೆ. ಏನು ಮಾಡೋದು, ಫೋನ್ ನೋಡೋದೊಂದು ಅಭ್ಯಾಸ. ಇವ್ರು ನಮ್ಮ ತಾತ ಅವರು ತಿಂಡಿ ತಿಂತಾ ಇದ್ದಾರೆ.
ನೋಡಿ ಏನು ತಿಂಡಿನೂ ಬೇಡ ಅನ್ನೋದಿಲ್ಲ, ಹೆಂಗಾದರೂ ಇರಲಿ ತಿಂದು ಬಿಡ್ತಾರೆ ಅವರು. ಯಾವ ಗ್ಯಾಸ್ಟ್ರಿಕ್ ಆಗಲ್ಲ, ಏನಿಲ್ಲ, ಒಂದು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಒಬ್ಬೊಬ್ರು ತಿಂಡಿ ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ, ಆದರೆ ಇವ್ರಿಗೆ ಏನೂ ಆಗೋದಿಲ್ಲ. ಯಾವಾಗಲೂ ಏನನ್ನ ಕೊಡ್ಲು ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು, ತಿಂದು ಬಿಡ್ತಾರೆ. ಇಂಥದ್ದೇ ಅಂಥದ್ದೇ ಅಂತ ಏನಿಲ್ಲ. ಇವಾಗೆಲ್ಲ ನಾವು ಪಲಾವ್ ತಿನ್ನಲ್ಲ, ದೋಸೆ ತಿನ್ನಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ. ಇವ್ರಿಗೇನೂ ಇಲ್ಲ, ಏನನ್ನ ಕೊಡು ತಿಂತಾ ಇರ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು. ಸ್ಕೂಲಿಗೆ ರೆಡಿ ಆದ್ಲು, ಇವಾಗಲೂ ಫೋನ್ ನೋಡ್ತಾ ಇದ್ದಾಳೆ ನೋಡ್ರಿ. ಇನ್ನೂ ಅಲ್ಲಿಡು ಅಂದಾಗ ಇವಾಗ ಅಲ್ಲಿಡ್ತಾ ಇದ್ದಾಳೆ. ಇವಾಗ ವ್ಯಾನ್ ಬರೋ ಟೈಮ್ ಆಯಿತು, ಇವಾಗ ಹೊರಟಿದ್ದಾಳೆ ನೋಡಿ. ಬ್ಯಾಗ್ ಹಾಕ್ಕೊಂಡು ಅಂಗಡಿ ಹತ್ರ ಹೋದ್ಲು. ಅಂಗಡಿಗೆ ಹೋದ್ ತಿಂಡಿ ತಿಂದಮೇಲೂ ಕುರ್ಕುರೆ ಏನಾದರೂ ಮತ್ತೆ ಸ್ನ್ಯಾಕ್ಸ್ ಕೊಡಬೇಕು ಇವಳಿಗೆ. ಇಲ್ಲೇ ಬರುತ್ತೆ ವ್ಯಾನು, ಅದಕ್ಕೆ ಹೋಗ್ತಾ ಇದ್ದಾಳೆ. ವ್ಯಾನ್ ಬಂತು, ಬೆಳಗ್ಗೆ 9 ಗಂಟೆಗೆ ಬರುತ್ತೆ ವ್ಯಾನು. 9 ಗಂಟೆ 9:05 ವ್ಯಾನ್ ಬರುತ್ತೆ. ಹೋಗ್ತಾ ಇದ್ದಾಳೆ. ಇದೇ ಅವ್ರ ಸ್ಕೂಲ್ ಬಸ್ಸು. ಹೋಗ್ತಾ ಇದ್ದಾಳೆ ನೋಡಿ ನಮ್ಮ ಮಗಳು ಸ್ಕೂಲಿಗೆ. ಹೋಗ್ಬೇಕಾದ್ರೂ ತಿಂತಾಳೆ, ಏನಾದರೂ ಒಂದು ಕುರ್ಕುರೆ ಏನಾದರೂ ಇರಲೇಬೇಕು. ಬಾಯ್ ಮಾಡ್ತಾ ಇದ್ದಾಳೆ ಎಲ್ರಿಗೂ. ನಮ್ಮ ಮಗಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು, ದೊಡ್ಡವಳನ್ನ. ಇವಾಗಿನ ಸ್ಕೂಲಿಗೆ ಹೋದ್ಲು. ಅವಳು ದೊಡ್ಡವಳು, ಇವಾಗ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅವಳು ದೊಡ್ಡವಳು. ನನ್ನ ಮಗಳು ಐಂದ್ರಿತಾ ಅಂತೇಳಿ. ಫೋನ್ ಕೊಟ್ರೇ ಊಟ ಮಾಡೋದು. ಏನು ಮಾಡೋದು, ಅದೊಂದು ಅಭ್ಯಾಸ ಆಗಿಬಿಟ್ಟೈತೆ. ಫೋನ್ ಕೊಡಲಿಲ್ಲ ಅಂದರೆ ಊಟನೇ ಮಾಡಲ್ಲ, ಹಂಗೆ ಹೋಗ್ತಾಳೆ. ನಮಗೆ ಊಟ ಮಾಡೋಗಲಿಲ್ಲ, ತಿಂಡಿ ತಿಂದು ಹೋಗಲಿಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ಅದಕ್ಕೆ ಅವಾಗ ಹೊಡೆದ್ರೆ ಅಳ್ತಾಳೆ. ಆವಾಗ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಹೊಡೆದು ಅವಳನ್ನ ಅಳ್ತಾ ಕಳಿಸಿದ್ರೆ ಒಂಥರ ನಮಗೂ ಬೇಜಾರಲ್ಲ, ಖುಷಿಯಾಗಿ ಹೋಗ್ಬೇಕಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಕ್ಕಳು. ಅದಕ್ಕೇ ನಾವು ಏನು ಮಾಡೋದು, ಸ್ವಲ್ಪ ಹೊತ್ತು ಕೊಡ್ತೀವಿ. ಅದೊಂದು ಅಭ್ಯಾಸ ಆಗಿಬಿಟ್ಟೈತೆ. ಅದನ್ನ ಹೆಂಗೆ ಬಿಡಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ವೀಕ್ಷಕರೇ. ನನಗಂತೂ ತುಂಬ ಬೇಜಾರಾಗುತ್ತೆ. ಫೋನ್ ಕೊಟ್ರೇ ಊಟ ಮಾಡೋದು, ಆ ರೀತಿ ಆಗಿಬಿಟ್ಟೈತೆ. ಏನು ಮಾಡೋದು. ಅದೇ ಸಾಯಂಕಾಲ ಟೈಮ್ ಆದರೂ ಬೇಕಾದರೆ ಒಂದೇಟು ಹೊಡೆದ್ಬಿಟ್ಟು ಅವಳಿಗೆ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಕಾಗ್ತಾಳೆ. ಬೆಳಗ್ಗೆ ಟೈಮ್ ಮಾತ್ರ, ಸ್ಕೂಲ್ಗೆ ಹೋಗೋ ಟೈಮ್ ಮಾತ್ರ ಕೊಡಲೇಬೇಕು. ಅದೊಂದು ಕೆಟ್ಟ ಅಭ್ಯಾಸ ಆಗಿಬಿಟ್ಟೈತೆ. ಏನು ಮಾಡೋದು. ಇವಾಗಿನ ಸ್ಕೂಲಿಗೆ ಕಳಿಸಿ ನಮ್ಮ ಮಗಳಿಗೆ ಅವಳಿಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಇವಾಗ ಅವಳಿಗೂ ಮನಗಿಸ್ಬಿಟ್ಟು ನಾನು ಸ್ವಲ್ಪ ನಮ್ಮ ವೀಕ್ಷಕರೆಲ್ಲ ಕಮೆಂಟ್ ಮಾಡಿದ್ರಿ, ನಿಮ್ಮ ಮಕ್ಕಳು ಎಷ್ಟು ನಿಮಗೆ ಅಂತ ಹೇಳಿ. ನಮಗೆ ಮಕ್ಕಳು 2 ಹೆಣ್ಮಕ್ಳು ಅಂತ ಹೇಳಿದ್ದೀನಿ. ಆದರೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗ್ತಾ ಇಲ್ಲ. ಕಮೆಂಟ್ ಮಾಡಿದ್ರಿ, ಗೊತ್ತಿಲ್ಲ. ಹೊಸ್ದಾಗೆಲ್ಲ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ಲ. ನನಗೆ 2 ಹೆಣ್ಮಕ್ಳು. ನನ್ನ ಮಗಳ ಹೆಸರು ಐಂದ್ರಿತಾ ಅಂತ, ದೊಡ್ಡವಳ ಹೆಸರು. ಚಿಕ್ಕವಳ ಹೆಸರು ನಂದಿತಾ ಅಂತ ಹೇಳಿ. ಅವಳಿಗೆ ಐ ಅಕ್ಷರ ಬಂದಿತ್ತು. ಐ, ಹೇ, 2 ಹೇ, ಹೇಮಾಶ್ರೀ, ಹಿತೈಷಿ ಅಂತ ಹೇಳಿ ಎಲ್ಲ ಬಂದಿತ್ತು. ಅವ್ರ ಅಪ್ಪಾಜಿ ಹಿತೈಷಿ, ಹೇಮಾಶ್ರೀ ಇದೆಲ್ಲನ ಬೇಡ, ಎಲ್ಲ ತುಂಬ ಜನ ಇದ್ದಾರೆ ಅಂತ ಹೇಳಿ ಐಂದ್ರಿತಾ ಅಂತ ಹೇಳಿ ಅದನ್ನು ನಾವು ಹೆಸರು ಸೆಲೆಕ್ಟ್ ಮಾಡಿ ದೊಡ್ಡವಳಿಗೆ ಇಟ್ಟಿವಿ. ಇವಳು ಅವಳಿಗೆ ಇವಾಗ 6 ವರ್ಷ, 5 ವರ್ಷ ತುಂಬಿ 6 ವರ್ಷದಾಗೈತೆ. ಜೂನಿಗೆ ಮತ್ತೆ ಬರ್ತಡೇ ಅವಳದು. ಜೂನ್ 6ನೇ ತಾರೀಕು ಹುಟ್ಟಿದ್ದು ದೊಡ್ಡವಳು. 6 ವರ್ಷ ತುಂಬ್ತೈತೆ ಜೂನ್ ಬಂದರೆ. ಇವಳು ಚಿಕ್ಕವಳು ಬಂದ್ಬಿಟ್ಟು ಇವಾಗ 9 ತಿಂಗಳವಳು, ನಂದಿತಾ ಅಂತೇಳಿ. ಅವಳಿಗೆ 4 ಅಕ್ಷರ ಬಂದಿತ್ತು. ಅದಕ್ಕೆ ನಂದಿನಿ ಅದೆಲ್ಲ ಬೇಡ, ಹಳೆ ಹೆಸರು ಅಂತ ಹೇಳಿ ಐಂದ್ರಿತಾ ನಂದಿತಾ ಅಂತ ಚೆನ್ನಾಗಿರುತ್ತೆ, ಇಬ್ಬರದು ಅಕ್ಕ ತಂಗಿಯವ್ರ ಹೆಸರು ಅಂತ ಹೇಳಿ ಈ ಹೆಸರು ಸೆಲೆಕ್ಟ್ ಮಾಡಿ ನಾವು ನಂದಿತಾ ಅಂತೇಳಿ ನಮ್ಮ ಮಗಳಿಗೆ ಹೆಸರಿಟ್ವಿ. ಹಾಗೆ ನಿಮ್ಮ ಮನೇಲೆಲ್ಲ ಯಾರ್ಯಾರು ಇದ್ದೀರಾ ಅಂತ ಹೇಳಿ ತುಂಬ ಕ್ವಶನ್ಗಳು ಬರ್ತಾ ಇದ್ದಾವೆ. ನಮ್ಮ ಮನೇಲಿ ನಾನು, ನಮ್ಮ ಮನೆಯವರು, ನಮ್ಮಿಬ್ಬರು ಮಕ್ಕಳು, ನಮ್ಮ ಅಜ್ಜಿ, ನಮ್ಮ ತಾತ. ನಮ್ಮ ಅಜ್ಜಿ ನಮ್ಮ ತಾತ ಇದ್ದಾರೆ. ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾರೆ. ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಡಿಪ್ಲೊಮಾ ಇಂಜಿನಿಯರ್ ಮಾಡಿರೋದ್ರಿಂದ ಅವ್ರ ಮನೆಯಲ್ಲೇ ವರ್ಕ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮನೆಯಲ್ಲೇ ಆನ್ಲೈನ್ ವರ್ಕ್ ಮಾಡ್ತಾರೆ. ಮುಂಚೆ ತುಮಕೂರಲ್ಲಿ ಮಾಡೋರು, ಇವಾಗ ಅದೇ ಕೆಲಸನ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಸಪ್ರೇಟ್ ಒಂದು ರೂಮ್ ಮಾಡ್ಕೊಂಡಿದ್ವಿ ಅವ್ರಿಗೆ. ಅಲ್ಲಿ ಸಪ್ರೇಟ್ ರೂಮಲ್ಲಿ ಅವ್ರ ಕೆಲಸ ಮಾಡ್ಕೊಳ್ತಾರೆ. ಇಲ್ಲ ಯಾಕಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅದಕ್ಕೆ ಅವರು ಸಪ್ರೇಟ್ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ರೂಮಲ್ಲಿ ಹೋಗಿ ಅವ್ರು ವರ್ಕ್ ಮಾಡ್ಕೊಳ್ತಾರೆ. ಹಾಗೆ ನಿಮ್ಮ ಅಜ್ಜಿ ನಿಮ್ಮ ತಾತ ಅಲ್ವಾ ಇವರು, ನಿಮ್ಮ ಮಾವನ ಅವರು ಅಂತೇಳಿ ತುಂಬ ಜನ ಕೇಳಿದ್ರಿ. ಹೌದು, ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಮ್ಮನೇ ಇವರು, ಚಿಕ್ಕವರು ಇವರು. ಇನ್ನೊಬ್ಬರು ದೊಡ್ಡವರು ಇದ್ದಾರೆ. 4 ಜನ. ನಮ್ಮ ಅಜ್ಜಿ ನಮ್ಮ ತಾತನಿಗೆ ಮಕ್ಕಳು ಬಂದ್ಬಿಟ್ಟು 4 ಜನ. ದೊಡ್ಡವರು ನಮ್ಮ ದೊಡ್ಡಮ್ಮ ಇದ್ದಾರೆ, 2ನೇವರು ನಮ್ಮಮ್ಮ, 3ನೇವರು ನಮ್ಮ ಮಾವ. ಅವರು ಶಿರದಲ್ಲಿದ್ದಾರೆ ಅಂತ ಹೇಳಿದ್ದೆ ನಿಮಗೆಲ್ಲ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ತುಂಬ ಜನ ಕೊನೆವರೆಗೂ ವಿಡಿಯೋ ನೋಡೋದಿಲ್ಲ.
ಕಮೆಂಟ್ ಮಾಡ್ತಾನೆ ಇರ್ತೀರ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರು ಇದ್ದೀರಾ ಅಂತ ಹೇಳಿ. ಅದಕ್ಕೆ ನಮ್ಮ ಅಮ್ಮನ ತಮ್ಮನಿಗೆ ಲಾಸ್ಟ್ನೇವ್ರು ಇವರು ನಮ್ಮ ಮನೆಯವರು. ಅವ್ರಿಗೂ ನನಗೂ ಸ್ವಲ್ಪ ಏಜ್ ಡಿಫ್ರೆನ್ಸ್ ಐತೆ, ಒಂದು 10 ವರ್ಷನೇ ಡಿಫ್ರೆನ್ಸ್ ಐತೆ. ನಾನು ಕೆಲವೊಂದು ವಿಡಿಯೋದಲ್ಲಿ ಒಂದು 5-6 ವರ್ಷ ಅಂತ ಹೇಳಿದೆ. ಎಲ್ಲ ನಮ್ಮ ವೀಕ್ಷಕರು ಏನಾದರೂ ಅಂದ್ಕೊಳ್ತೀರಾ, ಅಯ್ಯೋ ನಿಮಗೂ ಅವ್ರಿಗೂ ಅಷ್ಟೊಂದು ಡಿಫ್ರೆನ್ಸ್ ಅಂತ. ಏನು ಮಾಡಲಿ, ಸಂಬಂಧ ಕೊಡಲೇಬೇಕು. ನನಗೂ ತುಂಬಾ ಇಷ್ಟ ಇರಲಿಲ್ಲ, ಅವ್ರಿಗೂ ಇಷ್ಟ ಇರಲಿಲ್ಲ. ಏಜ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ನಾವು ಬೇಡ ಅಂತ ಹೇಳಿ ಇಬ್ಬರು ಒಪ್ಕೊಂಡಿರಲಿಲ್ಲ. ಏನು ಮಾಡಲಿ, ಮನೆಯವ್ರ ಬಲವಂತಕ್ಕೆ ಒಪ್ಕೋಬೇಕಾಯಿತು. ನಮ್ಮ ಅಜ್ಜಿ ನಮ್ಮ ತಾತ ಅವರು ತುಂಬಾ ಗೋಳಾಡಿದ್ರು, ಇಲ್ಲ ಬೇರೆಯವ್ರು ಯಾರೂ ಬೇಡ, ನಮಗೆ ನಮ್ಮ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತೇಳಿ ಅವರು ತುಂಬ ಗೋಳಾಡಿದರು. ನಮ್ಮಮ್ಮನೇ ಹಿಂಗೇನೆ, ನಾನು ಆಗೋದಿಲ್ಲ ಅಂತಂದೆ. ನಮ್ಮಮ್ಮ ಇಲ್ಲ, ಕೊಟ್ಟರೆ ನನ್ನ ತಮಗೆ ಕೊಡೋದು, ಬೇರೆ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ನಮ್ಮಮ್ಮ ತುಂಬ ನನ್ನ ತುಂಬ ಒಂಥರ ಏನೋ ಬೈದುಬಿಟ್ರು. ನಾನು ತುಂಬ ಒಡಿಸ್ಕೊಂಡಿದ್ದೀನಿ, ಮದುವೆ ಆಗೋದಿಲ್ಲ ನಾನು ಅವ್ರನ್ನ ಅಂತೇಳಿ ಹೇಳಿದ್ದೆ. ಆದರೂ ಅವರು ಬಲವಂತ ಮದುವೆ ಆಗಲೇಬೇಕು ಅಂತ. ಇವರು ನಮ್ಮ ಮಾವರು ಆಗೋದಿಲ್ಲ ಅಂತ ಹೇಳಿ ನಾನು ಒಂದು ವಿಡಿಯೋದ ಮುಖಾಂತರ ನಿಮಗೆಲ್ಲ ತೋರಿಸಿದ್ದೀನಿ. ಅವ್ರಿಗೂ ಇಷ್ಟ ಇರಲಿಲ್ಲ, ಅವಳಿಗೂ ನನಗೂ ಏಜು ಡಿಫ್ರೆನ್ಸ್ ಆಗುತ್ತೆ, ಬೇಡ ನಾನು ಎಲ್ಲಾದರೂ ಬೇರೆ ಕಡೆ ಆಗ್ತೀನಿ ಅಂತ. ಇವ್ರು ಯಾರು ಒಪ್ಪಿಲ್ಲ. ಏನು ಮಾಡಲಿ, ಮನೆಯವ್ರ ಬಲವಂತಕ್ಕೋಸ್ಕರ ಮದುವೆ ಆದ್ವಿ, ಚೆನ್ನಾಗಿದ್ದೀವಿ. ಮದುವೆ ಆದ್ರೂ ಚೆನ್ನಾಗಿದ್ದೀವಿ. ನಮ್ಮಿಬ್ಬರ ಮಧ್ಯೆ ಜಗಳ ಬರಲ್ಲ ಅಂತ ಕೇಳ್ಬೋದು, ಬಂದೇ ಬರುತ್ತೆ. ಜಗಳ ಆಡ್ತೀವಿ. ಹೊಸದ್ರಲ್ಲಿ ಮದುವೆ ಆಗಿ 1 ವರ್ಷ 2 ವರ್ಷದಲ್ಲಿ ತುಂಬಾ ಜಗಳ ಆಡಿದ್ದೀವಿ. ಇಷ್ಟ ಇರಲಿಲ್ವಲ್ಲ, ಜಗಳ ಆಡಿದ್ದೀವಿ. ಆಮೇಲೆ ಹಂಗೆ ಹೊಂದ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿರೋದು ಅಂತೇಳಿ ಹೊಂದ್ಕೊಂಡು ಹೋದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಹೊಂದ್ಕೊಂಡು ಹೋಗ್ಬೇಕಲ್ಲ. ಜಗಳ ಆಡಿದ್ರೆ ಸುಮ್ಮನೆ ಅಕ್ಕಪಕ್ಕದವರು ಎಲ್ಲರಿಗೂ ಸಂಬಂಧಿಕರಿಗೆಲ್ಲ ನಾವು ಸದರ ಆಗ್ತೀವಿ ಅಂತ ಹೇಳಿ ಹೊಂದ್ಕೊಂಡು ಹೋಗಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗೈತೆ. ಇಬ್ಬರು ಹೊಂದ್ಕೊಂಡು ಹೋಗಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ಅನುಸರಿಸ್ಕೊಂಡು ಜಗಳ ಮಾಡ್ಕೊಂಡಂಗೆ ಚೆನ್ನಾಗಿದ್ದೀವಿ. ಇವಾಗ ಮನೆ ಕಟ್ತಾಯಿದ್ದೀವಿ. ಮನೆ ಕಟ್ಬಿಟ್ಟು ಗೃಹ ಪ್ರವೇಶಕ್ಕೆ ಎಲ್ರಿಗೂ ಖಂಡಿತ ಹೇಳ್ತೀನಿ. ನಮ್ಮ ಮನೆಯವ್ರಿಗೆ ಈ ರೀತಿ ಫೈಲ್ಸ್ ಆಗಿದೆ ಅಂತ ಹೇಳಿ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಎಲ್ಲರೂ ಕಮೆಂಟ್ ಮಾಡಿದ್ರಿ, ಬಾಳೆಹಣ್ಣು ತಿನ್ನಿರಿ, ಆಪ್ರೇಷನ್ ಮಾಡಿಸ್ಕೋಬೇಡಿ ಅಂತ. ಸದ್ಯಕ್ಕೆ ಆಪ್ರೇಷನ್ ಏನು ಬೇಡ ಅಂತ ಹೇಳಿದ್ದಾರೆ. ಇವಾಗ ಸ್ವಲ್ಪ ಕ್ಯೂರ್ ಆಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವರು ಒಂದು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಮನೆಯಲ್ಲೇ ಒಂದು ಸ್ವಲ್ಪ ಮನೆ ಮದ್ದು ಮಾಡ್ಕೊಳ್ತಾರೆ. ಏನಾದ್ರೂ ಅವರು ಸ್ವಲ್ಪ ಟಬ್ಬಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಒಂದು 5 ನಿಮಿಷ ಕುತ್ಕೊಂಡ್ರೆ ಅದೆಲ್ಲನ ಕ್ಯೂರ್ ಆಗುತ್ತೆ ಅಂತ ಹೇಳವ್ರೆ. ಪುಟ್ಬಾಳೆಹಣ್ಣು, ಹಾಗೆಯೇ ಹಣ್ಣು, ತಂಪಾದ ಆಹಾರ, ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ, ಈ ರೀತಿ ಎಲ್ಲನ ತರಕಾರಿ ಎಲ್ಲ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಪರವಾಗಿಲ್ಲ, ಮೇಲಾಗಿದೆ. ಕಮೆಂಟ್ ಮಾಡಿದ್ರಿ, ಹೇಗಿದ್ದಾರೆ ನಿಮ್ಮ ಮನೆಯವ್ರು ಈಗವಾಗ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ತುಂಬಾ ಚೆನ್ನಾಗಿದ್ದಾರೆ ಇವಾಗ. ಏನೂ ಅಷ್ಟು ನೋವಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ, ನೋವು ಕಡಿಮೆ ಆಗೈತೆ ಅಂತ ಹೇಳ್ತವ್ರೆ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ದೇನೇ ಏನೋ ಕ್ವಶನ್ಗಳಿದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.